ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ಕೋಬೇಕಾಗ್ತದೆ. ಇವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ. ಏನ್ ಮಾಡ್ತಾರೆ, 99 ಕೋಟಿ ಕಾವೇರಿ ಆರತಿಗೆ ಖರ್ಚು ಮಾಡ್ತೀವಿ ಅಂತ. ಈ 99 ಕೋಟಿ ಕಾವೇರಿ ಈ ಆರತಿಗೋಸ್ಕರ ಏನಕ್ಕೆ ಬೇಕು ಅಂತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ಇವ್ರು ಟ್ರಾನ್ಸ್ಪರೆನ್ಸಿ ಕೊಟ್ಟು, ಇದು ನಮಗೆ ಈ ಸಂಘಟನೆಗಳ ಭಯ ಇದೆ, ಇದೊಂದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರ ಭಯ ಇದೆ. ಇವ್ರು ಅದನ್ನೇ ಕೆಲಸವನ್ನು ಮಾಡ್ತಾರೆ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಹೊರತೆ ಇವ್ರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಇನ್ನು ಕೆಲವು ಸಂಘಟನೆಗಳು ಕೋರ್ಟ್ಗೆ ಹೋಗಿದ್ದಾರೆ, ಅದೇನೇನಾಗ್ತದೆ ಮುಂದೆ ನೋಡೋಣ. ವಿರೋಧದ ನಡುವೆನ ಗೌಪ್ಯವಾಗಿ ಸಭೆ ಮಾಡವ್ರೆ ಅಂತ. ದುಡ್ಡು ಹೊಡಿಬೇಕಲ್ಲ, ದುಡ್ಡು ಹೊಡಿಯೋಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿರ್ತಕ್ಕಂಥ ಅನುಮಾನ ಸಾರ್ವಜನಿಕರು ಓಡಾಡ್ತಾ ಇದೆ. ಅದನ್ನ ಸಾರ್ವಜನಿಕವಾಗಿ ಇವರು ಕ್ಲಿಯರ್ ಮಾಡದೇ ಮಾಡಕ್ ಹೋದ್ರೆ ಅನುಮಾನಕ್ಕೆ ಪುಷ್ಟಿ ಕೊಟ್ಟಂಗಾಗ್ತದೆ. ಸರ್, ಇದ್ರೆಲ್ಲರ ನಡುವೆ ಗಣಿಗ ರವಿ ಅವರು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಡೇ ತಿರ್ತೀವಿ, ಯಾರು ವಿರೋಧ ಇದ್ರು ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಈ ಸರ್ಕಾರ ಯಾವ ರೀತಿ ಇದೆ ಅಂದ್ರೆ ನಾವು ಮಾಡದೇ ಮಾಡೋದು, ಹೊಡೆಯೋದು. ನೀವು ಅಧಿಕಾರ ಕೊಟ್ಟಿದ್ದೀರಿ, ನಾವು 5 ವರ್ಷ ಉಪಯೋಗಿಸ್ಕೊಳ್ತೀವಿ, ಆಮೇಲೆ ಏನಾದ್ರೂ ಮಾಡ್ಕೊಳ್ಳಿ, ಡೋಂಟ್ ಕೇರ್ ಅಂತ ಮಾಡ್ತಾರೆ, ಹೋಗ್ತಾ ಇದೆ. ಅದು ಜನಸಾಮಾನ್ಯರು ಬಹಳ ಹತ್ತಿರದಿಂದ ಗುರುತಿಸ್ತಾರೆ, ನೋಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಕೊನೆ ಮಳೆನ ಜನಗಳೇ ಹೊಡಿತಾರೆ. ಕೊನೆಯದಾಗಿ ಸರ್, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಕೈಗಾರಿಕಾ ಸಚಿವ ಆಗೋರೆ, ಶಾಸಕರಾಗಿದ್ದಾಗ ಅದನ್ನ ನೀನು ನಡೆದಿದ್ದೇ ದಾರಿ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಹೋಗ್ತಾ ಇದೆ. ಒಂದ್ ಕಡೆ RSS ಅವರು ಇವಾಗ ಕಾವೇರಿ ಅರ್ಥನ ಪಾರ ಬೇಕು ಅಂತ ಹೇಳ್ತಾರೆ ಕಾವೇರಿಗೆ, ಮತ್ತೊಂದು ಕಡೆ ನಾವ್ ಯಾರು ಬೇಡ ಅಂತ ಹೇಳ್ತಾ ಇಲ್ಲ, ಇಷ್ಟು ಖರ್ಚಾಕ್ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇದ್ದಾರೆ. ಕೆಲವು ಟೆಕ್ನಿಕಲ್ ಇಶ್ಯೂಸ್ ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ, ಅದನ್ನ ಸಾಲ್ವ್ ಮಾಡ್ಕೊಡ್ಬೇಕು, ಅವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥದ್ದು ನಮ್ದು ಅಷ್ಟೇನೆ. ಇವ್ರೇನ್ ನಾವ್ ಹೇಳಿದ ತಕ್ಷಣ ವಾಪಸ್ ಹೋಗಿ ಗಿರಾಕಿಗಳಲ್ಲ, ಇದನ್ನ ಲಾಸ್ ಅವ್ರಿಗೆಲ್ಲ ಲಾಸ್ ಆಗ್ಬಿಡೋದು. ಅದಕ್ಕೆ ಹಂಗೆಲ್ಲ ಮಾಡಲ್ಲ ಯಾವುದೇ ಕಾರಣ. ಲೂಟಿ ಹೆಂಗ್ ಹೊಡಿಬೇಕು ಹೊಡಿತಾನೆ ಇರ್ತಾರೆ. ಏನೇನು ಕಳೆದು ಕಟ್ಟ ಹಾಕಿದ್ದಾರೆ ಅಂತಕ್ಕಂಥದ್ದು. ಲೂಟಿ ಕಾರ್ಯಕ್ರಮ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಿದ್ದಾರೆ ಅವರು? ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ ಲೂಟಿ ಬಿಟ್ಟಿದ್ದಾರೆ, ಎಲ್ಲರೂ ಲೂಟಿ ಬಿಟ್ಟಿದ್ದಾರೆ. ಅದೇ ಅವ್ರು ಇವರು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ದಾರೆ, ನಾನೇ ಕೇಳ್ಬೋದು. ಕಾಂಗ್ರೆಸ್ ಶಾಸಕರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇದೊಂದು ಲೂಟಿ ಸರ್ಕಾರ ಅಂತ. ಅದು ಲೂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಸಾರ್ವಜನಿಕ ಚರ್ಚೆ ಆಗ್ತಾ ಇರ್ತದೆ. ಈ ಕಾವೇರಿ ಆರತಿ ಬಗ್ಗೆ ಬೇಕು ಗೊತ್ತಿಲ್ಲಪ್ಪ. 99 ಕೋಟಿ ಎಷ್ಟು ಆರತಿಗಳು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಕೋಟಿಗೆ ಒಂದು ಆರತಿನ ಯಾವ ರೀತಿ ಆರತಿ ಮಾಡ್ತಾರೆ ಅಂತಕ್ಕಂಥ ಅದೇ ಜನಸಾಮಾನ್ಯರಿಗೆ ಅವರು ಪಾರದರ್ಶಕವಾಗಿ ಮಾಡಿದ್ರೆ ಜನಗಳಿಗೆ ಅರ್ಥ ಆಗ್ತದೆ. ಈಗಾಗಲೇ ಸಂಘಟನೆಗಳ ವಿರೋಧ ಮಾಡ್ತಾರೆ ನೋಡಿದ್ವಿ, ಆದರೂ ಸಹ ಧಿಕ್ಕರಿಸಿ ಅವ್ರ ಕೆಲಸಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನ ನೀನು ನಡೆದಿದ್ದೇ ದಾರಿ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಹೋಗ್ತಾ ಇದೆ. ಒಂದ್ ಕಡೆ ಬೇಡ ಅಂತ ಹೇಳ್ತಾ ಇಲ್ಲ, ಇಷ್ಟು ಖರ್ಚಾಕ್ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇದ್ದಾರೆ. ಕೆಲವು ಟೆಕ್ನಿಕಲ್ ಇಶ್ಯೂಸ್ ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ, ಅದನ್ನ ಸಾಲ್ವ್ ಮಾಡ್ಕೊಡ್ಬೇಕು, ಅವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥದ್ದು ನಮ್ದು ಅಷ್ಟೇನೆ. ಇವ್ರೇನು ನಾವ್ ಹೇಳಿದ ತಕ್ಷಣ ವಾಪಸ್ ಹೋಗಿ ಗಿರಾಕಿಗಳಲ್ಲ, ಇದನ್ನ ಲಾಸ್ ಅವ್ರಿಗೆಲ್ಲ ಲಾಸ್ ಆಗ್ಬಿಡೋದು. ಅದಕ್ಕೆ ಅವ್ರು ಹಂಗೆಲ್ಲ ಮಾಡಲ್ಲ ಯಾವುದೇ ಕಾರಣ. ಲೂಟಿ ಹೆಂಗ್ ಹೊಡಿಬೇಕು ಹೊಡಿತಾನೆ ಇರ್ತಾರೆ. ಸ್ವಾಮಿಯವರು ಸರ್ಕಾರದ ಉಳುಕುಗಳನ್ನ ಎತ್ತಿಡಿದ್ರೆ ಅವರ ವಿರುದ್ಧವಾಗಿ 1-2 ಜನ ಬಂದು ಕೂತ್ಕೊಬಿಡೋದು. ಏನೂ ಕೆಲಸ ಮಾಡದೇ ಕೂತ್ಕೊಂಡು ಬರೀ ಮಾಧ್ಯಮಗಳ ಮುಳ್ಕೊಂಡು ಸ್ಟಂಟ್ ಹೊಡ್ಕೊಂಡು ಕೂತಿದ್ದಾರೆ. ಇದನ್ನ ಜನತೆ ಉತ್ತರ ಕೊಡ್ತಾರೆ ಮುಂದಿನ. ನೀವೇ ನೋಡ್ತಾ ಇದ್ದೀರಿ ಏನ್ ಕೆಲಸ ನಡೀತಾ ಇದೆ, ಯಾವ್ದೋ ಕೆಲಸ ನಡೀತಾ ಇದೆಯಾ? ಯಾರೋ ತಂದಿದ್ದ ಕೆಲಸವ ನಾವು ಮಾಡ್ತೀವಿ. ನಾವು ಮುಂದಿನ ಸಭೆನಲ್ಲಿ ನಾನು ಮಾತಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.